ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಹಾಸನ ಹೆಡ್ ಕ್ವಾರ್ಟರ್ ಇಲ್ಲಿ ಹಲವು ಸಮಸ್ಯೆಗಳಿದೆ. ನ್ಯಾಷನಲ್ ಹೈವೇದು, ಫ್ಲೈಓವರ್ದು, ನಮ್ಮ ಹೊಳೆನ್ಸ್ಪುರ ತಾಲೂಕು ಬಂದ ಅಂಗರಳ್ಳಿ ನಮ್ಮ ರೈಲ್ವೆ ಫ್ಲೈಓವರ್ ಸಮಸ್ಯೆ ಇದೆ. ಕಳೆದ ಬಾರಿ ಕಳಪೆ ಕಾಮಗಾರಿ ಅದರದ್ದು ಸಹ ನಾನು ವರದಿಯನ್ನು ಕೇಳಿದ್ದೀನಿ. ಜೊತೆಗೆ ಈಗ ಒನ್ ವೇ ಏನಾಗಿದೆ ನಮ್ಮ NR ಸರ್ಕಲ್ ಫ್ಲೈಓವರ್, ಅದನ್ನು ಶೀಘ್ರವಾಗಿ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮೊತ್ತ ಬೇಕಂತ ನಮ್ಮ ಜಿಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಸಹ ಏನಾಗ್ಬೋದು, ಇಲ್ಲ ಕೇಂದ್ರದವರೇ ದುಡ್ಡು ಭರಿಸ್ಬೇಕಾ, ಇಲ್ಲ ರಾಜ್ಯದ ಸರ್ಕಾರದವ್ರು ದುಡ್ಡು ಭರಿಸ್ಬೇಕಾ ಅನ್ನೋದು ಕೂಲಂಕುಷವಾಗಿ ಪರಿಶೀಲಿಸಿ ಅದು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನ ಅಂತ ಹೇಳಿದ್ರೆ ಒಂದು ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಡಬೇಕು ಅನ್ನೋದು ನಂದು ಒಂದು ನೇರ ಒಂದು ಗುರಿ ಮತ್ತು ನನ್ನೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ 7 ತಾಲೂಕಿನಲ್ಲೂ ಅದರದ್ದೇ ಆದಂಥ 8 ತಾಲೂಕಲ್ಲಿ ಅದರದೇ ಆದಂಥ ಒಂದೊಂದು ಪ್ರವಾಸ ತಾಣಗಳಿದ್ದಾವೆ. ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ ಬರೀ ನಾವು ಹಳೇಬೀಡು ಮತ್ತು ಬೇಲೂರು ಅಂತ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ ಶ್ರವಣಬೆಳಗೊಳ ಹೇಳ್ತೀವಿ. ಸುತ್ತ ಎಲ್ಲ ತಾಲೂಕಿಗೆ ನಮ್ಮ ಹೊಳೆನರಸೀಪುರದಲ್ಲೇ ತೊಗೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಪುರಾತನ ಕಾಲದ ದೇವಸ್ಥಾನಗಳಿದ್ದಾವೆ. ಇನ್ನು ಅರ್ಕಲ್ಗೂಡ್ಗೆ ಹೋದರೆ, ಗೊರೂರ್ಗೆ ಹೋದ್ರು ಅದೇ ರೀತಿ ಇದೆ, ಜಾವಗಲಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಇಟ್ಸ್ ಪುವರ್ ಮ್ಯಾನ್ ಊಟಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಬರೆಸುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡಬೇಕಿದೆ. ಅದನ್ನೆಲ್ಲ ಅದೆಷ್ಟು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೆಲಸ ನಾನು ಮಾಡ್ತೀನಿ. ಇನ್ನು ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟಿಗೆ ಬಂದರೆ ಜಿಲ್ಲೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಇಂಡಸ್ಟ್ರೀಸ್ ಯಾವುದೂ ಇಲ್ಲ. ಗುರುತಾದಂಥ ಏನೋ ಒಂದು 50,000 ಜನ 25,000 ಜನ ಕೆಲಸ ಮಾಡ್ತಾರೆ ಅನ್ನೋ ಕೆಲಸವಂಥದ್ದು ಯಾವುದೂ ಇಂಡಸ್ಟ್ರೀಸ್ ಇಲ್ಲ. ಈಗ ನಮ್ಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರೇ ಆಗಿ ಮಂಡ್ಯದಲ್ಲಿ ಸಂಸದರಾಗಿದ್ದಾರೆ ಮಾನ್ಯ HD ಕುಮಾರಸ್ವಾಮಿ ಅವರು. ಅವ್ರ ಹತ್ರನೂ ಮಾನ್ಯ ಮಂತ್ರಿಗಳ ಹತ್ರನೂ ಮನವಿ ಮಾಡಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಂಡಸ್ಟ್ರಿಗಳನ್ನ ನಾವು ಜೊತೆಗೂಡಿ ತಂದು ಪಕ್ಷಾತೀತವಾಗಿ ಚುನಾವಣೆ ಮುಗಿದೋಗಿದೆ. ಇನ್ನೇನಿದ್ರು ನಾವು ನಮ್ಮ ಮೂಲ ಮಂತ್ರ ಅಂದರೆ ಅದು ಅಭಿವೃದ್ಧಿ. ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಮಾನ್ಯ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಲ್ಲಿ ನಾನು ವೈಯಕ್ತಿಕವಾಗಿ ಹೋಗಿ ಮನವಿ ಮಾಡಿ ನಮ್ಮ ಜಿಲ್ಲೆಗೆ ಒಂದಷ್ಟು ಕಾರ್ಖಾನೆಗಳನ್ನು ಕೊಡಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಚಿವರು ಅವರೇ ಇರೋದ್ರಿಂದ ಸುಪ್ರೀಂ ಅವರು ಇರ್ತಾರೆ, ಅವರು ಮಂಜೂರು ಮಾಡ್ಕೊಂಡು ಅಂತ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತಲೂ ನಾನು ಒಂದು ಮನವಿನ ಮಾಡ್ತೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಲ್ಲಿ. ಇನ್ನು ಇದಕ್ಕೆ ಯಾವುದು ನಾವು ಮಹಿಳಾ ಸಬಲೀಕರಣಕ್ಕೆ ಬಂದರೆ ಸೇಮ್ ಇದೇ ರೀತಿ ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಒಂದು ಸ್ವಸಹಾಯ ಇಂಡಸ್ಟ್ರೀಸ್ಗಳನ್ನ ಮಾಡಬೇಕನ್ನೋದು ನಮ್ಮೆಲ್ಲರಿದೆ. ಅದು ಒಂದು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಜನರ ಕೆಲಸ ಆದಷ್ಟು ಬೇಗ ಆಗಬೇಕು. ಎಲ್ಲ ತಾಲೂಕು ಕಚೇರಿಗಳಲ್ಲಿ, ನಾಡು ಕಚೇರಿಗಳಲ್ಲಿ, ಎಲ್ಲ ತಾಲೂಕು ಮಟ್ಟದ ಎಲ್ಲ ಕಚೇರಿಗಳಲ್ಲಿ ಅದಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾ ಶಾಸಕರುಗಳು, ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಒಗ್ಗೂಡಿ ಆದಷ್ಟು ಬೇಗ ಒಬ್ಬ ರೈತ, ಒಬ್ಬ ಸಾಮಾನ್ಯ ಜನ ಒಂದು ಪತ್ರ ಇಟ್ಕೊಂಡ್ಬಂದರೆ ಅತಿ ಜರೂರಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು. ಒಂದೊಂದು ಕಡೆ ಸಮಸ್ಯೆಗಳಿದೆ, ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲದನ್ನು ಒಗ್ಗಟ್ಟಾಗಿ ಮಾಡಿದ್ರಷ್ಟೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಜಿಲ್ಲೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗ ಪಕ್ಷ ನೋಡ್ಕೊಂಡು ಹೋದರೆ ಖಂಡಿತವಾಗಿಯೂ ಅಭಿವೃದ್ಧಿ ನೇರ ಹಂತದಲ್ಲಿ ಹೋಗಲ್ಲ. ಎಲ್ಲ ಒಗ್ಗಟ್ಟಾಗಿ ನಾನು ಎಲ್ಲ ಶಾಸಕರುಗಳನ್ನ ದಿಶಾ ಸಭೆಯಲ್ಲಿ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ, ನಾನು ಆಗಲೇ BJP ನಮ್ಮ ಸಕಲೇಶ್ಪುರ ಶಾಸಕರ ಸುರೇಶ್ ಅಣ್ಣ ಅಲ್ಲ ಮತ್ತು ಬೇಲೂರು ಶಾಸಕರನ್ನ ಒಂದು ಸಭೆಯಲ್ಲಿ ಸಿಕ್ಕಿದಾಗ ನಾವು ವೈಯಕ್ತಿಕವಾಗಿ ಹೇಳಿದ್ವಿ, ಎಲ್ಲ ಒಟ್ಟಾಗಿ ನಾವು ಜಿಲ್ಲಾ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ. ಅವರು ಸಕಾರಾತ್ಮಕವಾಗಿ ಅದಕ್ಕೆ ಸ್ಪಂದಿಸಿದ್ದಾರೆ. ಜೊತೆಗೆ ಏರ್ಪೋರ್ಟ್ 2007ರಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿದ್ದು ಇಂದಿನವರೆಗೂ ಆ ಏರ್ಪೋರ್ಟ್ನ ಒಂದು ತಾರ್ಕಿಕ ಅಂತ್ಯನೂ ಕಂಡಿಲ್ಲ. ಅದು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದೆ. ಮತ್ತು ದುಡ್ಡು ಬಿಡುಗಡೆ, ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದಷ್ಟು ದುಡ್ಡು ಬಿಡುಗಡೆ ಮಾಡಿದೆ, ಇನ್ನೂ ದುಡ್ಡು ಬಿಡುಗಡೆ ಆಗಬೇಕು, ರೈತರಿಗೆ ಪರಿಹಾರ ಸಿಗಬೇಕು. ಇದನ್ನೆಲ್ಲ, ಈ ಸಮಸ್ಯೆಗಳೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರೋದ್ರಿಂದ, ಇಲಾಖೆವಾರು ಸಮಸ್ಯೆ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ನಾವು ಆ ಒಂದು ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ. ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಗೆ, ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಅದನ್ನು ಸಹ ಸೂಕ್ತ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ದೀನಿ. ಇನ್ನೊಂದು ಮುಂದಿನ ತಿಂಗಳು 2ನೇ ವಾರದಲ್ಲಿ ಅದೊಂದು ಸಭೆ ಕರೆಯೋಣ ಅಂತ ಹೇಳಿದ್ದಾರೆ. ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲರ ಕನಸು ಅದೊಂದು ಏರ್ಪೋರ್ಟ್ ಆದ್ರಂತೆ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಅದಾಗದೇ ಡೆವಲಪ್ ಆಗ್ತದೆ. ಮತ್ತು ಒಂದು ಸಿಟಿ ಅಂತ ಅಂದರೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಿದೆ. ಒಂದು ಏರ್ಪೋರ್ಟ್ ನಮ್ಮ ಜಿಲ್ಲೆಯಲ್ಲಿ ಅದೊಂದು ಏರ್ಪೋರ್ಟ್ ಇದೆ. ಅದನ್ನು ನಾವು ಮತ್ತು ನಮ್ಮ ಕೇಂದ್ರ ವಿಮಾನಯಾನ ಸಚಿವರಿಗೂ ಸಹ ಭೇಟಿ ಮಾಡಿ ಅದ್ರ ಬಗ್ಗೆ ಏನೇನಾಗಬೇಕು ಅನ್ನೋದು ಮನವಿಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನು ನೀರಾವರಿ ಬಗ್ಗೆ